ನಮಸ್ಕಾರ ಸ್ನೇಹಿತರೆ. ಹೋದ ಕ್ಲಾಸಲ್ಲಿ ನಾವು ಭೂಮಿಯ ಒಂದು ವಾರ್ಷಿಕ ಚಲನೆ ಮತ್ತು ದೈನಂದಿನ ಚಲನೆ ಬಗ್ಗೆ ನೋಡಿದ್ವಿ. ಇವಾಗ ಅದರ ಒಂದು ಪರಿಣಾಮಗಳನ್ನ ನೋಡೋಣ. ಓಕೆ. ವಾರ್ಷಿಕ ಚಲನೆಯಿಂದ ಆಗ್ತಕ್ಕಂಥ ಪರಿಣಾಮಗಳು ಏನೇನು? ಫಸ್ಟ್ ಆಫ್ ಆಲ್ ಋತುಗಳು ಆಗ್ತಾವಂತೇಳಿ. ಓಕೆ. ಈ ಋತುಗಳು ಆಗ್ಬೇಕಂದ್ರ ಮೂಲವಾಗಿ ಏನಾಗ್ಬೇಕಂದ್ರ ಭೂಮಿ ಸೂರ್ಯನ ಸುತ್ತ ಒಂದು ಸುತ್ತಬೇಕು. ಒಂದು. ಅದಲ್ಲದೆ ಭೂಮಿಗೆ ಏನು ಒಂದು 23.5 ಡಿಗ್ರಿ ಏನು ವಲಯತಲ್ಲ, ಅದು ಒಂದು ಕಾರಣ ಆಗುತ್ತೆ. ಏನಂದ್ರೆ ಭೂಮಿ ಮೇಲೆ ಈ ಒಂದು ಸೀಸನ್ಸ್ ಅಥವಾ ಋತುಗಳು ಏನು ಕಾರಣ ಆಗ್ತವಲ್ಲ ಅವು. ಯಾವ ಋತುಗಳದಾವು? ಬೇಸಿಗೆ ಕಾಲ ಆಗಿರ್ಬೋದು, ಶರತ್ಕಾಲ ಆಗಿರ್ಬೋದು, ಚಳಿಗಾಲ ಆಗಿರ್ಬೋದು, ವಸಂತ ಕಾಲ ಆಗಿರ್ಬೋದು. ಓಕೆ. ಈ ಋತುಗಳು ಏನು ಇಲ್ಲಿ ನಾ ಹೇಳಿದ್ದೀನಲ್ಲ, ಬೇಸಿಗೆ, ಶರತ್ಕಾಲ, ಚಳಿಗಾಲ, ವಸಂತ ಕಾಲ. ಇವು ಭಾರತದಲ್ಲಿ ಅಂತಲ್ಲ, ಇಡೀ ಒಂದು ಏನು ಭೂಮಿ ಐತಲ್ಲ, ಭೂಮಿಯಲ್ಲಿ ಆಗ್ತಕ್ಕಂಥ 4 ಋತುಗಳು. ಓಕೆ. ನೋಡೋಣ ನಾವು ಯಾವ ಹೆಂಗಾಗುತ್ತೆ ಅಂತೇಳಿ. ಈಗ ಭೂಮಿಯ ವಾರ್ಷಿಕ ಚಲನೆ ನೋಡೋದಾದ್ರೆ ನಾವು ಅಥವಾ ಸೂರ್ಯನನ್ನ ಒಂದು ಸುತ್ತುವಾಗ ಏನಾಗುತ್ತಾ? ಇಲ್ಲಿ ಮಿಡಲ್ ಅಲ್ಲಿ ಸೂರ್ಯ ಇದಾನ. ಓಕೆ. ಇಲ್ಲಿ ಭೂಮಿ ಈ ರೀತಿ ಸುತ್ತಾತಿದೆ ಅಂಡಾಕಾರದ ಕಕ್ಷೆಯಲ್ಲಿ. $23.5 ಡಿಗ್ರಿ ವಾಲೈತಿ. ಓಕೆ. ಅದನ್ನ ಅಕ್ಷ ಅಂತ ಕರೆದಿದ್ವಿ ನಾವು. ಓಕೆ. ಅದೇ ರೀತಿ ಸರಿ, ಇದೊಂದು ಸ್ವಲ್ಪ ಸ್ಟ್ರೇಟ್ ಲೈನ್ ಆಯ್ತಾ? ಇದನ್ನ ನಾವು ಅಪೇಲಿಯನ್ ಅಂತ ಕರೆದಿದ್ದು, ಅಥವಾ ಇದನ್ನ ಉಚ್ಚ ಸ್ಥಾನ ಅಂತೇಳಿ. ಅಂದ್ರೆ ಸೂರ್ಯನಿಂದ ಭೂಮಿ ದೂರ ಇರ್ತಕ್ಕಂಥ ಒಂದು ಪ್ಲೇಸು. ಓಕೆ. ಎಷ್ಟಿದು? 152 ಮಿಲಿಯನ್ ಕಿಲೋಮೀಟರ್ ಅಂತ ಹೇಳಿ. ಓಕೆ. ಅದೇ ರೀತಿ ಇಲ್ಲಿ 147 ಮಿಲಿಯನ್ ಕಿಲೋಮೀಟರ್ ಅಂತ ಹೇಳಿ. ಇದು ಯಾವಾಗ ಆಗುತ್ತೆ ಅಂದ್ರೆ, ಇದು ಆಲ್ಮೋಸ್ಟ್ ಈ ಜನವರಿ 3ನೇ ತಾರೀಕು ಆಗುತ್ತೆ. ಅಂದ್ರೆ ಭೂಮಿ ಸೂರ್ಯನಿಂದ ಬಹಳ ಸಮೀಪ ಇರುತ್ತೆ ಜನವರಿ 3ನೇ ತಾರೀಕು. ಅದೇ ರೀತಿ 152 ಕಿಲೋಮೀಟರ್ ಯಾವಾಗ ಇರುತ್ತೆ ಅಂದ್ರೆ ಜುಲೈ 4ನೇ ತಾರೀಕು ಇರುತ್ತೆ. ಇನ್ನು ಈ ಮಾರ್ಚ್ 21ನೇ ತಾರೀಕು ಎಲ್ಲಿರುತ್ತೆ ಅಂದ್ರೆ ಭೂಮಿ ಇಲ್ಲಿರುತ್ತೆ. ಓಕೆ. ಇದೇನು ಚಿತ್ರ ತೋರಿಸಿಲ್ಲ ಇಲ್ಲಿ. ಅದೇ ರೀತಿ ಡಿಸೆಂಬರ್ 22 ಈ ತಾರೀಕು ಇರುತ್ತೆ. ಅದೇ ರೀತಿ ಸೆಪ್ಟೆಂಬರ್ 23. ನೆನ್ಪಿಟ್ಕೊಳ್ಳೋಕೆ ಈಜಿ ಐತೆ ನೋಡಿ. ಮಾರ್ಚ್ 21, 22, 23 ಜೊತೆಗೆ ಜುಲೈ 22 ಇದು. ಸಾರಿ, ಜೂನ್ 21. ಓಕೆ. ಇಲ್ಲಿ ನೋಡ್ಬೋದು ನೀವು ಏನಂದ್ರ, ಡಿಸೆಂಬರ್ ಟೈಮಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಎದ್ರ ಮೇಲೆ ಬೀಳತ್ತಾವ ಅಂದ್ರೆ ಈ ಭೂಮಿಯ ದಕ್ಷಿಣ ಗೋಳಾರ್ಧ ಐತಲ್ಲ, ಇದ್ರ ಮೇಲೆ ಬೀಳಕತ್ತಾವ. ಓಕೆ. ಹಿಂಗಾಗಿ ಉತ್ತರ ಗೋಳಾರ್ಧದಲ್ಲಿ ಏನಾಗುತ್ತಂದ್ರೆ, ಇದು ಉತ್ತರಾರ್ಧ ಗೋಳಾರ್ಧ ಇದು. ಓಕೆ. ಇಲ್ಲಿ ಏನಾಗುತ್ತಂದ್ರೆ ಚಳಿಗಾಲ ಇರುತ್ತೆ. ಸೂರ್ಯನ ನೇರವಾದ ಕಿರಣಗಳು ದಕ್ಷಿಣ ಗೋಳಾರ್ಧದ ಮೇಲೆ ಬೀಳೋದ್ರಿಂದ ಉತ್ತರ ಗೋಳಾರ್ಧದಲ್ಲಿ ಚಳಿಗಾಲ ಇರುತ್ತೆ. ಓಕೆ. ಅದಕ್ಕಾಗಿ ಈ ಡಿಸೆಂಬರ್ ಟೈಮನ್ನು ನಾವು ಚಳಿಗಾಲ ಅಂತ ಕರೆದಿದ್ವಿ. ಇನ್ನು ಅದೇ ರೀತಿ ಸೂರ್ಯನ ಕಿರಣಗಳು ನೇರವಾಗಿ ಈ ಉತ್ತರಾರ್ಧ ಗೋಳಾರ್ಧದ ಮೇಲೆ ಬೀಳ್ತಿದಾವೆ. ಓಕೆ. ಅದಕ್ಕಾಗಿ ಇದನ್ನ ಬೇಸಿಗೆ ಕಾಲ ಅಂತ ಕರಿತೀವಿ ನಾವು. ಬೇಸಿಗೆ ಕಾಲ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ? ಜೂನ್ 21ರಿಂದ ಸ್ಟಾರ್ಟ್ ಆಗುತ್ತೆ. ಓಕೆ. ಅದೇ ರೀತಿ ಚಳಿಗಾಲ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ? ಡಿಸೆಂಬರ್ 22ರಿಂದ. ಇನ್ನು ಇಲ್ಲಿ ಎರಡೂದ್ರಲ್ಲಿ ನೋಡ್ರಿ, ಇಲ್ಲಿ ಏನಂದ್ರೆ ಸೂರ್ಯನ ಕಿರಣಗಳು ಉತ್ತರಾರ್ಧದ ಮೇಲೂ ಸೇಮ್ ಬೀಳ್ತಾವೆ, ದಕ್ಷಿಣಾರ್ಧದ ಮೇಲೂ ಸೇಮ್ ಬೀಳ್ತಾವೆ. ಓಕೆ. ಇವುಗಳನ್ನ ನಾವು ಇಕ್ವಿನಾಕ್ಸಸ್ ಅಂತ ಕರೀತಾರೆ. ಓಕೆ. ಅಥವಾ ಇದನ್ನ ಕನ್ನಡದಲ್ಲಿ ಏನ್ ಕರಿತಾವ ಅಂದ್ರೆ ವಿಷುವತ್ಸ ಸಂಕ್ರಾಂತಿ ಅಂತೇಳಿ. ವಿಷುವತ್ ಸಂಕ್ರಾಂತಿ, ಇದನ್ನು ಸಹಿತ ವಿಷುವತ್ ಸಂಕ್ರಾಂತಿ ಅಂತೇಳಿ. ಅಥವಾ ಇದನ್ನ ವಸಂತ ಕಾಲ ಅಂತಾನು ಕರೀತಾರೆ. ಓಕೆ. ಇದನ್ನ ಶರತ್ ಕಾಲ ಸ್ಟಾರ್ಟ್ ಆಗುತ್ತಾ ಅಂತ ಕರೀತಾರೆ. ಇಲ್ಲೇನಾಗುತ್ತೆ ಅಂದ್ರೆ ಸೂರ್ಯನ ಕಿರಣಗಳು ಈ ಒಂದು ಡೇಟ್ ಅಲ್ಲಿ ಆಲ್ಮೋಸ್ಟ್ ಭೂಮಿಯ ಎಲ್ಲಾ ಭಾಗದಲ್ಲೂ ಸಮವಾಗಿ ಬೀಳೋದ್ರಿಂದ ಇಲ್ಲಿ ಹಗಲು ಮತ್ತು ರಾತ್ರಿಗಳು ಏನಾಗಿರ್ತಾವ ಅಂದ್ರೆ ಸಮಾಗಿರ್ತಾವ. ಈ ಒಂದು ಆ ಒಂದು ಮಾರ್ಚ್ 21 ಆಗಿರ್ಬೋದು ಅಥವಾ ಸೆಪ್ಟೆಂಬರ್ 23 ಆಗಿರ್ಬೋದು, ಹಗಲು ಮತ್ತೆ ರಾತ್ರಿ ಯಾವಾಗಲೂ ಸಮಾಗಿರ್ತದೆ. ಇಲ್ಲಿ ಸಹಿತ ಹಂಗ ಹಗಲು ಮತ್ತೆ ರಾತ್ರಿ ಎರಡು ಸಮಾಗಿರ್ತಾವ.
ಆ ಡೇಟಿಗೆ ಮತ್ತೆ ಅಷ್ಟೇ, ಮತ್ತೆ ಆ ಪೂರ್ತಿ ತಿಂಗಳಲ್ಲ, ಮಾರ್ಚ್ 21 ಆಗಿರ್ಬೋದು, ಸೆಪ್ಟೆಂಬರ್ 23 ಆಗಿರ್ಬೋದು. ಬಟ್ ಈ ಕಡೆ ನೋಡ್ರಿ, ಇಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಉತ್ತರಾರ್ಧದ ಗೋಳಾರ್ಧದ ಮೇಲೆ ಬೀಳೋದ್ರಿಂದ ಜೂನ್ ಟೈಮಲ್ಲಿ ಏನ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಬೇಸಿಗೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಸೂರ್ಯನ ಕಿರಣಗಳು ನೇರವಾಗಿ ಡಿಸೆಂಬರ್ ಟೈಮಲ್ಲಿ ದಕ್ಷಿಣ ಗೋಳಾರ್ಧದ ಮೇಲೆ ಬೀಳೋದ್ರಿಂದ ಅದನ್ನ ಅಲ್ಲಿ ಅಲ್ಲಿ ಇಲ್ಲಿ ಸಮ್ಮರ್ ಇರುತ್ತೆ ಈ ಒಂದು ಪಾರ್ಟಲ್ಲಿ, ಬಟ್ ಮೇಲೆ ಇಲ್ಲಿ ಚಳಿಗಾಲ ಇರುತ್ತೆ ಮೇಲ್ಗಡೆ. ಈ ಒಂದು ಜಿಯೋಗ್ರಫಿ ಬರೆದವರು ಆಲ್ಮೋಸ್ಟ್ ಏನಂದ್ರೆ ಉತ್ತರಾರ್ಧ ಗೋಳಾರ್ಧದಲ್ಲಿ ಇರೋರೇ ಬರ್ದಿರೋದು. ಹಿಂಗಾಗಿ ಅವ್ರ ಒಂದು ಏನಂದ್ರೆ ದೃಷ್ಟಿಕೋನದಲ್ಲಿ ಜಿಯೋಗ್ರಫಿ ನೋಡ್ತಾ ಇರೋದು. ಹಿಂಗಾಗಿ ಅವರ ಒಂದು ದೃಷ್ಟಿಕೋನದಲ್ಲಿ ಜೂನ್ ಟೈಮಲ್ಲಿ ಬೇಸಿಗೆ ಇರುತ್ತೆ, ಅಂಡ್ ಜನವರಿ ಅಥವಾ ಡಿಸೆಂಬರ್ ಜನವರಿ ಆ ಟೈಮಲ್ಲಿ ಏನಿರುತ್ತೆ ಅಂದ್ರೆ ಚಳಿಗಾಲ ಇರುತ್ತೆ ಅಂತ ಹೇಳಿ. ಅದೇ ನೀವು ಸೌತ್ ಅಲ್ಲಿ ಅವಾಗ ಬೇಸಿಗೆ ಇರುತ್ತೆ. ಅದೇ ರೀತಿ ನೀವು ಇಲ್ಲಿ ಸೌತ್ ಅಲ್ಲಿ ಬಂದ್ರೆ ಅವಾಗ ಚಳಿಗಾಲ ಇರುತ್ತೆ ಜೂನ್ 21 ಅವರಲ್ಲಿ. ಸೌತ್ ಅಂದ್ರೆ ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ, ಅಂದ್ರೆ ಈ ಆಫ್ರಿಕಾ ದೇಶಗಳು ಬರ್ತಾವಲ್ಲ ಅಲ್ಲೆಲ್ಲ. ಓಕೆ, ಇದು ಏನಂದ್ರೆ ಋತುಗಳು ಈ ರೀತಿ ಉಂಟಾಗ್ತಾವೆ. ಈ ಮೇನ್ಲಿ ಯಾವ್ದು ಕಾರಣ ಅಂದ್ರೆ ಇದು ಭೂಮಿಯ ಒಂದು ಏನು ಒಂದು 23.5 ಡಿಗ್ರಿ ವಾಲೈತಲ್ಲ, ಇದರಿಂದಾಗಿ ಋತುಗಳು ಉಂಟಾಗೋದು. ಒಂದ್ ವೇಳೆ 23.5 ಡಿಗ್ರಿ ವಾಲಿರ್ಲಿಲ್ಲ ಅಂದ್ರೆ ಭೂಮಿ ಮೇಲೆ ಋತುಗಳು ಆಗ್ತಿರ್ಲಿಲ್ಲ ಅಂತ ಹೇಳಿ. ಓಕೆ, ನೆಕ್ಸ್ಟ್. ಓಕೆ, ದತ್ತಣ್ಣ ಸರ್ ಅವರು ಒಂದು ಪ್ರಶ್ನೆ ಮಾಡ್ತಿದ್ದಾರೆ ಏನಂದ್ರೆ, ಬೇಸಿಗೆ ಕಾಲ ದಕ್ಷಿಣ ಗೋಳಾರ್ಧದಲ್ಲಿ ಉತ್ತರಾರ್ಧ ಗೋಳಾರ್ಧಕ್ಕಿಂತ 8 ದಿನ ಕಡಿಮೆ ಇರುತ್ತೆ ಯಾಕೆ ಅಂತ. ಓಕೆ, ಅವ್ರು ಕೇಳೋದ್ರಲ್ಲಿ ಒಂದು ಲಾಜಿಕ್ ಇದೆ, ನೋಡೋಣ. ನೋಡಿ, ಬೇಸಿಗೆ ಕಾಲ ದಕ್ಷಿಣ ಗೋಳಾರ್ಧದಲ್ಲಿ ಯಾವ ಟೈಮಲ್ಲಿ ಬರುತ್ತಾ, ಯಾವಾಗ ಬರುತ್ತೆ ಅಂದ್ರೆ ಅದು ಜನವರಿ ಅಥವಾ ಡಿಸೆಂಬರ್ ಟೈಮಲ್ಲಿ ಬರುತ್ತಾ, ಹೌದಾ? ಬೇಸಿಗೆ ಕಾಲ ಎಲ್ಲಿ? ದಕ್ಷಿಣಾರ್ಧ ಗೋಳಾರ್ಧದಲ್ಲಿ. ದಕ್ಷಿಣಾರ್ಧ ಗೋಳಾರ್ಧದಲ್ಲಿ ಯಾವ ಟೈಮಲ್ಲಿ ಅಂದ್ರೆ ಡಿಸೆಂಬರ್ ಜನವರಿ ಟೈಮ್ ಐತಲ್ಲ, ಆ ಟೈಮಲ್ಲಿ ಏನಂದ್ರೆ ಬೇಸಿಗೆ ಇರುತ್ತೆ ಅಲ್ಲಿ. ಇದು ಉತ್ತರಾರ್ಧ ಗೋಳಾರ್ಧದಲ್ಲಿ ಆ ಟೈಮಲ್ಲಿ ಚಳಿಗಾಲ ಇರುತ್ತೆ. ಅಂದ್ರೆ ಈ ಡೈಗ್ರಾಮ್ ಅಲ್ಲಿ ನೋಡಿದ್ರಿ ನೀವು, ಇಲ್ಲೇನು ಆ ಡೈಗ್ರಾಮ್ ಅಲ್ಲಿ ನಾನು ಸ್ವಲ್ಪ ಉಲ್ಟಾ ಹಾಕಿದ್ದೀನಿ, ಬಟ್ ಇಲ್ಲಿ ನೋಡ್ರಿ, ಡಿಸೆಂಬರ್ ಟೈಮಲ್ಲಿ ಏನಾಗಿರುತ್ತೆ, ಈ ದಕ್ಷಿಣ ಗೋಳಾರ್ಧದಲ್ಲಿ ಬೇಸಿಗೆ ಇರುತ್ತೆ, ಹೌದಾ? ಮತ್ತೆ ಇನ್ನೂ ನೋಡ್ಬೋದು ನೀವು, ಇಲ್ಲಿ ಏನಂದ್ರೆ ಸೂರ್ಯನಿಂದ ಇಲ್ಲಿ ಭೂಮಿ ಕೇವಲ 147 ಮಿಲಿಯನ್ ಕಿಲೋಮೀಟರ್ ಐತಿ. ಬಟ್ ಇಲ್ಲಿ ನೋಡ್ರಿ, ಅದಕ್ಕಿಂತ ಒಂದು 5 ಮಿಲಿಯನ್ ಕಿಲೋಮೀಟರ್ ಜಾಸ್ತಿ ಐತಿ. ಅದಕ್ಕೆ ಅದನ್ನ ಉಚ್ಚ ಸ್ಥಾನ ಅಂತ ಕರಿತೀವಿ, ಯಾವ್ದೋ ಜುಲೈ 4 ಅಂತೇಳಿ. ಅಂದ್ರೆ ಇಲ್ಲಿ ಬರುತ್ತೆ ಅದು, ಈ ಒಂದು ಜಾಗ ಬರುತ್ತೆ ಅಲ್ಲಿ. ಜುಲೈ 4 ಏನಂದ್ರೆ ಉಚ್ಚ ಸ್ಥಾನ. ಅದೇ ರೀತಿ ಜನವರಿ 3ನೇ ತಾರೀಕು ನಾವು ನೀಚ ಸ್ಥಾನ ಅಂತ ಕರಿತಿದ್ವಿ, ಹೌದಾ? ಹಾ, ಅದೇ ರೀತಿ ನೋಡ್ರಿ, ಅದನ್ನ ಅವ್ರು ಇಂಗ್ಲೀಷ್ನ ಬರ್ದಾರ ನೋಡ್ರಿ, ಪೆರಿಲಿಯನ್ ಅಂತೇಳಿ. ಪೆರಿಲಿಯನ್ ಅಂದ್ರೆ ನೀಚ ಸ್ಥಾನ ಅಂತೇಳಿ, ಅಪಿಲಿಯನ್ ಅಂದ್ರೆ ಉಚ್ಚ ಸ್ಥಾನ ಅಂತೇಳಿ. ಅವ್ರದ್ದೇನ್ ಪ್ರಶ್ನೆ ಅಂದ್ರ, ಈ ಒಂದು ದಕ್ಷಿಣಾರ್ಧ ಗೋಳಾರ್ಧದಲ್ಲಿ ಏನು ಬೇಸಿಗೆ ಇರುತ್ತಲ್ಲ, ಬೇಸಿಗೆ ಯಾಕೆ 8 ದಿನ ಕಡಿಮೆ ಐತಿ ಅಂತೇಳಿ, ಕಂಪೇರ್ ಟು ಉತ್ತರಾರ್ಧ ಗೋಳಾರ್ಧದಲ್ಲಿ ಆಗ್ತಕ್ಕಂಥ ಒಂದು ಬೇಸಿಗೆ. ಇಲ್ಲಿದ್ದಾಗ ಏನು ಈ ಉತ್ತರಾರ್ಧ ಗೋಳಾರ್ಧದಲ್ಲಿ ಏನು ಒಂದು ಬೇಸಿಗೆ ಆಗುತ್ತಲ್ಲ, ಇದಕ್ಕಿಂತ ಯಾಕೆ ಇಲ್ಲಿ 8 ದಿನ ಕಡಿಮೆ ಆಗುತ್ತಾ ಬೇಸಿಗೆ ಅಂತೇಳಿ. ಏನಕ್ಕಂದ್ರ ನೋಡ್ರಿ, ಇಲ್ಲಿ ಒಂದ್ ಏನಂದ್ರೆ ಭೂಮಿ ಸೂರ್ಯನಿಂದ ಬಹಳ ಹತ್ರ ಐತಿ, ಹೌದಾ? ಅದೇ ಇಲ್ಲಿ ನೋಡಿದ್ರೆ ನೀವು ಸೂರ್ಯನಿಂದ ದೂರ ಐತಿ. ಇಲ್ಲಿ ಸೂರ್ಯನ ಹತ್ರ ಬಂದಾಗ ಏನಾಗುತ್ತಂದ್ರ, ನಾ ಹೇಳ್ದೆ ನಾನು, ಭೂಮಿ ಸುತ್ತವಾಗ ಅದಕ್ಕೆ 2 ರೀತಿ ಬಲ ಆಕ್ಟ್ ಆಗ್ತಿದಾವ ಅಂತೇಳಿ. ಯಾವುದು? ಒಂದು ಸೂರ್ಯ ತನ್ನ ಕಡೆ ಸೆಳ್ಕೋದು, ಇನ್ನೊಂದು ಭೂಮಿಯ ಒಂದು ಜಡತ್ವದ ಬಲ, ಹೌದಾ? ಒಂದು ಸೂರ್ಯನ ಗುರುತ್ವಾಕರ್ಷಣೆ, ಈ 2 ಬಲ ಆಕ್ಟ್ ಆಗ್ತಿರ್ತಾವ ಅದ್ರ ಮೇಲೆ. ಇಲ್ಲಿ ಏನಾಗುತ್ತಂದ್ರ, ಭೂಮಿ ಸೂರ್ಯನ ಸಮೀಪ ಬಂದಾಗ ಅಥವಾ ಅದರ ಒಂದು ನೀಚ ಸ್ಥಾನಕ್ಕೆ ಬಂದಾಗ ಅವಾಗ ಅಲ್ಲಿ ದಕ್ಷಿಣ ಗೋಳಾರ್ಧದಲ್ಲಿ ಬೇಸಿಗೆ ಇರುತ್ತೆ, ಹೌದಾ? ಯಾವಾಗ? ಡಿಸೆಂಬರ್ ಟೈಮಲ್ಲಿ. ಅವಾಗ ಏನಾಗುತ್ತಂದ್ರ, ಗುರುತ್ವಾಕರ್ಷಣೆಯ ಒಂದು ಬಲ ಏನಾಗುತ್ತಂದ್ರ ಭೂಮಿ ಮೇಲೆ ಜಾಸ್ತಿ ಆಗುತ್ತೆ. ಸೊ ಹಿಂಗಾಗಿ ಏನಾಗುತ್ತಂದ್ರ, ಇದೇನು ಈ ಒಂದು ಫೋರ್ಸ್ ಇತ್ತಲ್ಲ, ಈ ಫೋರ್ಸ್ ಎರಡು, ಈ ಜಡತ್ವ ಬಲ ಸೇಮ್ ಇರುತ್ತೆ, ಇದು ಚೇಂಜ್ ಆಗಲ್ಲ. ಬಟ್ ಗುರುತ್ವಾಕರ್ಷಣೆ ಒಂದು ಜಾಸ್ತಿ ಆಗೋದ್ರಿಂದ ಏನಾಗುತ್ತಂದ್ರ ಭೂಮಿಯ ವೆಲಾಸಿಟಿ ಜಾಸ್ತಿ ಆಗ್ಬಿಡುತ್ತೆ. ಈಗ ನಾ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಈಗ ಒಂದು ಕಾರು 2 JCB ಎಳೆಯಾಕತ್ತಿದ್ದು ಅಂತ ಹೇಳಿದ್ದೆ ನಾನು ಹೋದ ಕ್ಲಾಸಲ್ಲಿ. ಈಗ ಒಂದು JCB ಫುಲ್ ಇನ್ನೊಂದಿಟ್ಟು ತಾಕತ್ಲೆ ಎಳೆಯಾಕತ್ತೈತೆ ಅದು, ಅಂದ್ರೆ ಇನ್ನೊಂದು ಚೂರು ಬಲವನ್ನ ಜಾಸ್ತಿ ಮಾಡಿ ಎಳಾಕೈತಂದ್ರ ಕಾರು ಸ್ವಲ್ಪ ಈ ಕಡೆ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ, ಬಟ್ ಇನ್ನೂ ಸ್ಪೀಡ್ ಆಗಿ ಹೋಗಕತ್ತೈತಿ ಕಾರ್ ಅದು. ಯಾಕಂದ್ರೆ ಇದು ಸ್ವಲ್ಪ ಜಾಸ್ತಿ ಏನಂದ್ರೆ ಬಲ ಹಾಕ್ಬಿಟ್ಟೈತಿ. ಅದೇ ರೀತಿ ಇಲ್ಲಿ ಆಗೋದು. ಈ ಟೈಮಲ್ಲಿ ಬಂದಾಗ ಏನಾಗುತ್ತೆ ಅಂದ್ರೆ ಭೂಮಿಯ ಒಂದು ವೇಗ ಜಾಸ್ತಿ ಆಗುತ್ತೆ, ಸೂರ್ಯ ತನ್ನ ಕಡೆ ಜಾಸ್ತಿ ಎಳ್ಕೋದ್ರಿಂದ. ಬಟ್ ಇಲ್ಲಿ ಹೋದಾಗ ಭೂಮಿಯ ವೇಗ ಕಡಿಮೆ ಇರುತ್ತೆ. ಸೊ ಹಿಂಗಾಗಿ ಇಲ್ಲಿ ಒಂದು ಏನು ದಕ್ಷಿಣ ಗೋಳಾರ್ಧದಲ್ಲಿ ಒಂದು ಏನು ಇದನ್ನಾಗುತ್ತಲ್ಲ, ಬೇಸಿಗೆ ಆಗುತ್ತಲ್ಲ, ಕಂಪೇರ್ ಟು ಉತ್ತರಾರ್ಧ ಗೋಳಾರ್ಧದಲ್ಲಿ ಆಗತಕ್ಕಂಥ ಬೇಸಿಗೆ 8 ದಿನ ಕಡಿಮೆ ಇರುತ್ತೆ. ಯಾಕಂದ್ರೆ ಸ್ಪೀಡ್ ಆಗಿ ಮೂವ್ ಆಗುತ್ತೆ ಇಲ್ಲಿ ಭೂಮಿ, ಅಂದ್ರೆ ಅತಿ ವೇಗವಾಗಿ ಮೂವ್ ಆಗುತ್ತೆ. ಬಟ್ ಇಲ್ಲಿ ಬಂದಾಗ ಭೂಮಿಯ ವೇಗ ಕಡಿಮೆ ಆಗುತ್ತೆ, ಯಾಕಂದ್ರೆ ಸೂರ್ಯನಿಂದ ದೂರ ಐತದ, ಹಿಂಗಾಗಿ. ಓಕೆ ಸರ್, ಇದೇ ಕಾರಣ ಸರ್, ಮತ್ತೇನಿಲ್ಲ. ಅಂದ್ರೆ ಭೂಮಿಯ ವೇಗ ಇಲ್ಲಿ ದಕ್ಷಿಣಾರ್ಧ ಗೋಳಾರ್ಧ ಅಂದ್ರೆ ಈ ಒಂದು ಏನು ಪೆರಿಲಿಯನ್ ಅಥವಾ ನೀಚ ಸ್ಥಾನ ಇರುತ್ತಲ್ಲ, ಅಲ್ಲಿ ಭೂಮಿಯ ವೇಗ ಜಾಸ್ತಿ ಆಗೋದ್ರಿಂದ ಅದು ಬೇಸಿಗೆ ಕಾಲಾವಧಿ ಒಂದು ಕಡಿಮೆ ಆಗುತ್ತೆ. ಅದ ನೀವು ಉಚ್ಚ ಸ್ಥಾನದಲ್ಲಿ ಏನಾಗುತ್ತೆ ಅಂದ್ರೆ ಸೂರ್ಯನಿಂದ ಭೂಮಿ ದೂರ ಇರ್ತಾನೋ, ಹಿಂಗಾಗಿ ಅಲ್ಲಿ ವೇಗ ಅಲ್ಲಿ ಕಡಿಮೆ ಆಗುತ್ತೆ ಭೂಮಿ. ಬಟ್ ಆ ಒಂದು ಅವಧಿ ಜಾಸ್ತಿ ಆಗುತ್ತೆ ಅಷ್ಟೇ. ಓಕೆ, ಹಿಂಗಾಗಿ ಅಲ್ಲಿ ದಕ್ಷಿಣ ಗೋಳಾರ್ಧದಲ್ಲಿ ಬೇಸಿಗೆ ಕಾಲ 8 ದಿನ ಕಡಿಮೆ ಇರುತ್ತೆ ಸರ್. ಏನು ಉಷ್ಣಾಂಶ ವಲಯಗಳು ಅಂತೇಳಿ ಏನ್ ಮಾಡ್ತೀವಿ ಅಂದ್ರೆ ನಾವು ಈ ಭೂಮಿಯನ್ನ 3 ವಲಯಗಳನ್ನಾಗಿ ಮಾಡ್ತೀವಿ. ಈಗ ನೋಡ್ರಿ ನೀವು, ಸೂರ್ಯನ ಕಿರಣ ಏನಾಗುತ್ತಂದ್ರ, ಇದು ಸಮಭಾಜಕ ವೃತ್ತ ಅಂತ ಕರಿತೀವಿ. ಇದ್ ಮೇಲಿಂದ ನಾವು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ. ಓಕೆ, ಅದೇ ರೀತಿ ಇದನ್ನ ಮಕರ ಸಂಕ್ರಾಂತಿ 23.5 ಡಿಗ್ರಿ ಸೌತ್ ಏನೈತಲ್ಲ, ಇದನ್ನ ಮಕರ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ.
ಓಕೆ, ಇದು 66.5 ಡಿಗ್ರಿ ನಾರ್ತು, ಇದು 66.5 ಡಿಗ್ರಿ ಸೌತ್. ಓಕೆ, ಅಥವಾ ಇದನ್ನ ಆರ್ಕಿಟಿಕ್ ವೃತ್ತ ಅಂತೇಳಿ ಕರೀತಾರೆ. ಇದನ್ನ ಆರ್ಕಿಟಿಕ್ ವೃತ್ತ ಅಂತೇಳಿ, ಅದೇ ರೀತಿ ಇದು ಅಂಟಾರ್ಟಿಕ್ ವೃತ್ತ ಅಂತೇಳಿ. 66.5 ಡಿಗ್ರಿ ಸೌತ್ ಅನ್ನ. ಓಕೆ, ಇಲ್ಲಿ ಏನಾಗುತ್ತಂದ್ರೆ ಈ ಉಷ್ಣವಲಯ ಅಂದ್ರೆ ಯಾವ್ದಂದ್ರೆ ಇದು 23.5 ಡಿಗ್ರಿ ನಾರ್ತ್ ಇಂದ 23.5 ಡಿಗ್ರಿ ಸೌತ್, 23.5 ಡಿಗ್ರಿ ಉತ್ತರದಿಂದ 23.5 ಡಿಗ್ರಿ ದಕ್ಷಿಣವರೆಗೆ. ಇಲ್ಲಿ ಏನಾಗುತ್ತೆ, ಸೂರ್ಯನ ಕಿರಣಗಳು ನೇರವಾಗಿ ಬೀಳೋದ್ರಿಂದ ಅಲ್ಲಿ ಆಲ್ಮೋಸ್ಟ್ ಯಾವಾಗಲೂ ಉಷ್ಣಾಂಶ ಜಾಸ್ತಿ ಇರುತ್ತೆ. ಎಲ್ಲಾ ಕಾಲದಲ್ಲೂ, ಬೇಸಿಗೆ ಕಾಲ ತಗೋರಿ, ಮಳೆಗಾಲ, ಚಳಿಗಾಲ, ಎಲ್ಲಾ ಟೈಮಲ್ಲೂ ಏನಂದ್ರೆ ಉಷ್ಣಾಂಶ ಜಾಸ್ತಿ ಇರುತ್ತೆ ಅಲ್ಲಿ. ಅದನ್ನ ಟ್ರಾಪಿಕಲ್ ರೀಜನ್ ಅಂತಾನೂ ಕರೀತಾರೆ, ಅಥವಾ ಟಾರಿಡ್ ರೀಜನ್ ಅಂತಾನೂ ಕರೀತಾರೆ. ಓಕೆ, ಅಥವಾ ಕನ್ನಡದಲ್ಲಿ ಉಷ್ಣವಲಯ ಅಂತ ಕರೀತಾರೆ. ನೋಡಿ, ಇಕ್ವಿನಾಕ್ಸ್ ಇದ್ದಾಗ ಏನಾಗುತ್ತೆ, ಸೂರ್ಯನ ಕಿರಣಗಳು ನೇರವಾಗಿ 0 ಡಿಗ್ರಿ ಮೇಲೆ ಬೀಳ್ತಿರ್ತಾವೆ, ಹೌದಾ. ಬಟ್ ಅದ ನೀವು ಸಮ್ಮರ್ ಟೈಮಲ್ಲಿ ತಗೊಂಡ್ರಿ, ಉತ್ತರಾರ್ಧ ಗೋಳಾರ್ಧದಲ್ಲಿ 23.5 ಡಿಗ್ರಿ ಮೇಲೆ ಇಲ್ಲಿ ಬೀಳ್ತಿರ್ತಾವೆ ಸೂರ್ಯನ ಕಿರಣಗಳು ನೇರವಾಗಿ. ಎಲ್ಲಂದ್ರೆ 23.5 ಡಿಗ್ರಿ ನಾರ್ತ್ ಅಲ್ಲಿ ಬೀಳ್ತಿರ್ತಾವೆ. ಅದ ನೀವು ಚಳಿಗಾಲದ ಟೈಮಲ್ಲಿ, ಏನು ವಿಂಟರ್ ಅಂತ ಕರೀತಾರಲ್ಲ, ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಸೂರ್ಯನ ಕಿರಣಗಳು ನೇರವಾಗಿ 23.5 ಡಿಗ್ರಿ ಸೌತ್ ಮೇಲೆ ಬೀಳ್ತಿರ್ತಾವೆ. ಓಕೆ, ಏನಂದ್ರೆ ಸೂರ್ಯನ ಕಿರಣಗಳು ಒಮ್ಮೆ ಇಲ್ಲಿ 23.5 ಡಿಗ್ರಿ ನಾರ್ತ್ ಮೇಲೆ ಇರ್ತಾವೆ, ಆಮೇಲೆ ಮಿಡಲಲ್ಲಿ ಸಂಭಾಜಕ ವೃತ್ತದ ಮೇಲೆ ಬೀಳ್ತಾವೆ, ಅದೇ ರೀತಿ ನೆಕ್ಸ್ಟ್ 23 ಡಿಗ್ರಿ ಸೌತ್ ಮೇಲೆ. ಅಂದ್ರೆ ಸೂರ್ಯನ ಕಿರಣಗಳು ಇಲ್ಲೇ ಮೂವ್ ಆಗ್ತಿರ್ತಾವ ಅಂತ, ಅಂದ್ರೆ ನೇರವಾಗಿ ಬೀಳ್ತಕ್ಕಂಥ ಕಿರಣಗಳು. ಓಕೆ, ಹಿಂಗಾಗಿ ಈ ಒಂದು ವಲಯ ಏನಾಗಿರುತ್ತೆ ಅಂದ್ರೆ ಉಷ್ಣಾಂಶದಿಂದ ಕೂಡಿರುತ್ತೆ. ಹಿಂಗಾಗಿ ಇದನ್ನು ಉಷ್ಣಾಂಶ ವಲಯ ಅಂತ ಕರೆಯೋದು, ಉಷ್ಣವಲಯ ಅಂತ ಕರೆಯೋದು. ಇನ್ ಮೇಲ್ಗಡೆ ಇದೆಯಲ್ಲ, ಇದನ್ನ ಟೆಂಪರೇಟ್ ಝೋನ್ ಅಥವಾ ಸಮಶೀತೋಷ್ಣ ವಲಯ ಅಂತ ಕರೀತಾರೆ. ಇಲ್ಲಿ ಏನಂದ್ರೆ ನಾವು ನೀಟಾಗಿ ನಮಗೆ ಈ ಬೇಸಿಗೆ ಮತ್ತು ಚಳಿಗಾಲ ನಮಗೆ ಸರಿಯಾಗಿ ಗೊತ್ತಾಗುತ್ತೆ. ಈ ಜೂನ್ ಟೈಮಲ್ಲಿ ಏನಂದ್ರೆ ಸೂರ್ಯನ ಕಿರಣಗಳು 23.5 ಡಿಗ್ರಿ ಮೇಲೆ ನೇರವಾಗಿ ಬೀಳ್ತಿರ್ತಾವಲ್ಲ, ಆ ಟೈಮಲ್ಲಿ ಇಲ್ಲೇನಂದ್ರೆ ಬೇಸಿಗೆ ಇರುತ್ತೆ. ಓಕೆ, ಅದೇ ರೀತಿ ಡಿಸೆಂಬರ್ ಟೈಮಲ್ಲಿ ಇಲ್ಲಿ ಚಳಿಗಾಲ ಇರುತ್ತೆ. ಇವೆರಡು ಏನಂದ್ರೆ ನೀಟಾಗಿ ಕಾಣ್ತಾವ, ನಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ಇದನ್ನ ಯಾವ ವಲಯ ಅಂತ ಕರೆದ್ರು, ಸಮಶೀತೋಷ್ಣ ವಲಯ ಅಂತ ಕರೆದ್ರು. ಈ ವಲಯ 23.5 ಡಿಗ್ರಿ ಸೌತ್ ಇಂದ 66.5 ಡಿಗ್ರಿ ಸೌತ್ ತನಕ, ಅದೇ ರೀತಿ 23.5 ಡಿಗ್ರಿ ನಾರ್ತ್ ಇಂದ 66.5 ಡಿಗ್ರಿ ನಾರ್ತ್ ತನಕ. ಇದೇನಂದ್ರೆ ಇದು ಸಮಶೀತೋಷ್ಣ ವಲಯ. ಇನ್ನು ಇದ್ರ ಮೇಲಿಂದ ಏನೈತಲ್ಲ ಅದನ್ನ ಶೀತ ವಲಯ ಅಂತ ಕರೆದ್ರು. ಯಾವಾಗಲೂ ಅಲ್ಲಿ ಏನಂದ್ರೆ ಅದು ಆ ಒಂದು ರೀಜನ್ ಏನಂದ್ರೆ ಶೀತದಿಂದನೇ ಕೂಡಿರುತ್ತೆ ಅಲ್ಲಿ. ಓಕೆ, ಹಿಂಗಾಗಿ ಅದನ್ನ ಫ್ರಿಜಿಡ್ ರೀಜನ್ ಅಥವಾ ಶೀತ ವಲಯ ಅಂತ ಕರೆದ್ರು. ಓಕೆ, ಭೂಮಿಯನ್ನ ಈ ರೀತಿ ವಲಯಗಳನ್ನ ಮಾಡ್ತಾರೆ. ಅಂದ್ರೆ ಈ ಸೂರ್ಯನ ಕಿರಣಗಳು ಯಾವತ್ತಿಗೂ ನೇರವಾಗಿ ಬೀಳೋದೇ ಇಲ್ಲ ಇಲ್ಲಿ. ಇವನ್ ಸಮ್ಮರ್ ಅಲ್ಲಿ ಆಗಿರ್ಬೋದು, ಅಥವಾ ಇವನ್ ವಿಂಟರ್ ಅಲ್ಲಿ ಆಗಿರ್ಬೋದು, ಅಥವಾ ಇವನ್ ಬೇರೆ ಬೇರೆ ಇಕ್ವಿನಾಕ್ಸಸ್ ಬರ್ತಾವಲ್ಲ, ಆ ಟೈಮಲ್ಲೂ ಸೂರ್ಯನ ಕಿರಣಗಳು ನೇರವಾಗಿ ಬೀಳೋದಿಲ್ಲ. ಹಂಗಾದ್ರೆ ಹಿಂಗೆ ಒಂಥರ ಮ್ಯಾಗ್ ಹೋದಂಗೆ ಆಕತಿ. ಇಲ್ಲೊಬ್ಬ ಮನುಷ್ಯ ನಿಂತಿದ್ದಂದ್ರೆ ಹಿಂಗೆ ಅವ್ನ ತಲೆ ಮ್ಯಾಗ ಹೋದಂಗೆ ಸೂರ್ಯನ ಕಿರಣಗಳು ಅವ್ನ ತಲೆ ಮ್ಯಾಗ ಹಿಂಗೆ ಹೋಗ್ತಾವ. ಇಲ್ಲಾದ್ರೆ ಹಿಂಗೆ ಬೀಳ್ತಾವ ನೇರವಾಗಿ ಅವ್ನ ತಲೆ ಮ್ಯಾಗ ಈ ರೀತಿ ಬೀಳ್ತಾವ, ಎಲ್ಲಿ ಸಂಭಾಜಕ ವೃತ್ತದ ಮೇಲೆ. ಬಟ್ ನೀವು ನಾರ್ತ್ ಅಲ್ಲಿ ಆದ್ರೆ ಈ ರೀತಿ ಅವ್ನ ತಲೆ ಮ್ಯಾಗಿಂದ ಹಾದು ಹೋಗ್ತಾವ, ಭೂಮಿಗೆ ಅಪ್ಪಳಿಸೋದೇ ಇಲ್ಲ ಅವು. ಹಿಂಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ಶೀತ ವಲಯದಿಂದ ಕೊಡ್ತದೆ. ಓಕೆ, ಏನು ನಡುರಾತ್ರಿ ಸೂರ್ಯ ಅಂತೇಳಿ ಒಂದು ಇದು ಬರುತ್ತೆ. ಏನಂದ್ರೆ ಇಲ್ಲಿ ನೋಡ್ರಿ, ನೀವು ಏನಾಗುತ್ತಂದ್ರ ಈಗ ಸಮ್ಮರ್ ಟೈಮಲ್ಲಿ ಉತ್ತರಾರ್ಧ ಗೋಳಾರ್ಧದಲ್ಲಿ ಏನಿರುತ್ತೆ, ಬೇಸಿಗೆ ಇರುತ್ತೆ, ಹೌದಾ. ಅಂದ್ರೆ ಸೂರ್ಯನ ಕಿರಣಗಳು 23.5 ಡಿಗ್ರಿ ಉತ್ತರದ ಮೇಲೆ ನೇರವಾಗಿ ಬೀಳ್ತಿರ್ತಾವೆ. ಇಲ್ಲಿ 23.5 ಡಿಗ್ರಿ ಐತೆ ಅನ್ಕೊಡ್ರಿ. ಇಲ್ಲಿ ಬಿದ್ದಾಗ ಒಂದ್ ವೇಳೆ ನಾರ್ವೆ ಅನ್ನೋ ಪ್ಲೇಸ್ 70 ಡಿಗ್ರಿ ಇಲ್ಲಿ ಬರುತ್ತೆ ಅನ್ಕೊಡ್ರಿ, ಅಂದ್ರೆ ಈ ಒಂದು ಅಕ್ಷಾಂಶದಲ್ಲಿ ಬರುತ್ತೆ ಅದು. ಓಕೆ, ಒಂದು ಹಗಲೊತ್ತು ಅಲ್ಲಿ ಸೂರ್ಯ ಇರ್ತಾನೆ, ಹೌದಾ, ಸೂರ್ಯನ ಕಿರಣಗಳು ಬಿಡ್ತಾವೆ. ಅದೇ ರೀತಿ ಒಂದು ರೌಂಡ್ ಹಿಂಗೆ ಕತ್ಲಾಗಿರ್ತದೆ, ಕತ್ಲಲ್ಲೂ ಸಹಿತ ಸೂರ್ಯನ ಕಿರಣಗಳು ಹಿಂಗೆ ಬಂದು ಬೀಳ್ತಿರ್ತಾವೆ ಅದ್ರ ಮೇಲೆ. ಓಕೆ, ಇಲ್ಲಿ ತೋರಿಸಿದೆ ನೋಡ್ರಿ. ಇದೇನಿದು ಮಧ್ಯರಾತ್ರಿಯಲ್ಲಿ, ಇದು ಮಧ್ಯರಾತ್ರಿ ನಾರ್ವೆದಲ್ಲಿ ಆಗ್ತಿರೋ ಒಂದು ಪ್ರಸಂಗ ಇದು. ನಾರ್ವೆ ಅಷ್ಟೇ ಅಂತಲ್ಲ, ಅಲ್ಲಿ ಉತ್ತರ ಯುರೋಪ್ ಆಗಿರ್ಬೋದು, ರಷ್ಯಾದ ಆರ್ಕಿಟಿಕ್ ಭಾಗ ಆಗಿರ್ಬೋದು, ಕೆನಡಾದಲ್ಲಿ ಇಲ್ಲಿ ಏನಂದ್ರೆ ಮಧ್ಯರಾತ್ರಿ ಸೂರ್ಯ ಉದಯಿಸ್ತಾನೆ ಅಂತ ಹೇಳಿ ಹೇಳ್ತಾರೆ ಇಲ್ಲಿ. ಯಾಕಂದ್ರೆ ಇಲ್ಲಿ ನೋಡ್ರಿ, ಭೂಮಿ ಒಂದು ಸುತ್ತ ಒಂದ್ ವೇಳೆ ರಾತ್ರಿ ಆಗೋ ಟೈಮಲ್ಲಿ ಸಹಿತ ಏನಂದ್ರೆ ಸೂರ್ಯನ ಕಿರಣಗಳು ಅಲ್ಲಿ ಹೋಗಿ ಬೀಳ್ತಿರ್ತಾವ ನೋಡಿ. ಓಕೆ, ಇದು ಯಾವಾಗಿದು ಸಮ್ಮರ್ ಟೈಮಲ್ಲಿ ಇದು. ಓಕೆ, ಅದಕ್ಕೆ ಇದನ್ನ ನಡುರಾತ್ರಿ ಸೂರ್ಯ ಅಂತ ಕರೀತಾರ. ಅಮ್ಮ ಅವ್ರು ಏನೋ ಹೇಳ್ತಿದ್ದಾರೆ, ಏನಂತ, ಸೂರ್ಯನ ಕಾಟ ಅತಿ ಆಯ್ತು ಪಾಪ, ನಾರ್ವೆದವ್ರಿಗೆ ಮಲಗಕ್ಕೂ ಬಿಡಲ್ಲ ಅಂತ ಹೇಳಿ. ಹೌದಮ್ಮ, ಕರೆಕ್ಟ್. ಇನ್ನು ಗ್ರಹಣಗಳು ನೋಡೋಣ. ಗ್ರಹಣಗಳನ್ನ ಕೇಳಿದ್ವಿ ನಾವು, ಒಂದು ಚಂದ್ರಗ್ರಹಣ, ಇನ್ನೊಂದು ಸೂರ್ಯಗ್ರಹಣ ಅಂತ ಕೇಳಿದೀವಿ. ಓಕೆ, ಇಲ್ಲಿ ನೋಡ್ಬೇಕು ಸರ್, ಇಲ್ಲೊಂದು ಪ್ರಶ್ನೆ ಹಾಕಿದ್ದಾರೆ. ಏನಂದ್ರೆ ಈ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಯಾಕೆ ಪ್ರತಿ ತಿಂಗಳು ಆಗಲ್ಲ, ಯಾಕೆ ಅವಾಗ ಯಾಕೆ ಅಕ್ಕವು ಅಂತೇಳಿ ಕೇಳಿದಾರೆ ಅವರು. ಯಾಕೆ ಅಕ್ಕ ಅಂದ್ರೆ ನೋಡ್ರಿ, ಈಗ ಚಂದ್ರ ಭೂಮಿಯನ್ನ ಒಂದು ಸುತ್ತಾಕಿ ಏನಂದ್ರೆ 1 ತಿಂಗಳು ಟೈಮ್ ತಗೋತಾನೆ, ಅಥವಾ ಇದು ಸೂರ್ಯ ಅನ್ಕೊಟ್ರಿ. ಅದೇ ರೀತಿ ಇದು ಭೂಮಿ, ನಮ್ಮ ಚಂದ್ರ. ಈಗ ನೋಡ್ಬೋದು ನೀವು, ಈ ಸೂರ್ಯ ಮತ್ತು ಭೂಮಿ ನಡುಬರ್ಕ್ ಏನಾದ್ರು ಚಂದ್ರ ಬಂದಂದ್ರೆ ಅವಾಗ ಏನಂತ ಕರಿತೀವಿ ನಾವು, ಸೂರ್ಯಗ್ರಹಣ ಅಂತ ಕರಿತೀವಿ. ಏನಂದ್ರೆ ಸೂರ್ಯಗ್ರಹಣ ಹಿಡಿದೈತಿ ಅಂತ ಹೇಳಿ, ಹೌದಾ. ಅದ ಒಂದ್ ವೇಳೆ ಚಂದ್ರ ಈ ಕಡೆ ಇದ್ದ ಅನ್ಕೊಟ್ರಿ, ಅವಾಗ ಏನಂದ್ರೆ ಚಂದ್ರಗ್ರಹಣ, ಅಂದ್ರೆ ಭೂಮಿಯ ನೆರಳು ಅದ್ರ ಮೇಲೆ ಬೀಳೋದ್ರಿಂದ ಚಂದ್ರಗ್ರಹಣ ಹಿಡಿದೈತಿ ಅಂತ ಹೇಳಿ. ಚಂದ್ರ ಒಂದು ಮಸಕ್ ಏನೋ ಒಂದು
ಅವಂಗೆ ಕತ್ತಲು ಕವದೈತಿ, ಅಥವಾ ಇಲ್ಲಾದ್ರೆ ಸೂರ್ಯನ ಕತ್ತಲು ಕವದೈತಿ, ಅದಕ್ಕಾಗಿ ಸೂರ್ಯಗ್ರಹಣ. ಅದೇ ರೀತಿ ಇಲ್ಲಿ ಚಂದ್ರಕ್ಕೆ ಕತ್ತಲು ಕವದಿರ್ತೈತಿ, ಹಿಂಗಾಗಿ ಚಂದ್ರಗ್ರಹಣ ಆ ರೀತಿ. ಓಕೆ, ಇಲ್ಲಿ ಏನಂದ್ರ ಹಂಗ್ ನೋಡಿದ್ರ ಒಂದ್ ವೇಳೆ ಚಂದ್ರ ಏನಂದ್ರೆ ಇವು ಮೂರು ಒಂದ ಪ್ಲೇನ್ ಒಳಗೆ ಇದ್ದಿತ್ತಂದ್ರ, ಪ್ಲೇನ್ ಅಂದ್ರೆ ಸಮತಲ ಅಂತ ಕರಿತೀವಿ ನಾವು. ಓಕೆ, ಒಂದೇ ಸಮತಲ ಒಳಗೆ ಇದ್ದಿತ್ತಂದ್ರ ಪ್ರತಿ ತಿಂಗಳು ಏನಂದ್ರ ಒಂದ್ ಸೂರ್ಯಗ್ರಹಣ ಒಂದ್ ಚಂದ್ರಗ್ರಹಣ ಆಗ್ತಿತ್ತು. ಬಟ್ ಹಂಗಾಗಿಲ್ಲ. ಏನಂದ್ರ ಈ ಚಂದ್ರ ಯಾವಾಗ್ಲೂ ಏನಂದ್ರ ಭೂಮಿಗಿಂತ ಸುಮಾರು ಒಂದು 5 ಡಿಗ್ರಿ 9 ಮಿನಿಟ್ ಏನಂದ್ರೆ ಈ ಪ್ಲೇನ್ ಐತಲ್ಲ, ಭೂಮಿಗೂ ಮತ್ತು ಚಂದ್ರನಿಗೂ ಒಂದ್ ಏನ್ ಪ್ಲೇನ್ ಐತಲ್ಲ, ಈ ಪ್ಲೇನ್ 5 ಡಿಗ್ರಿ 9 ನಿಮಿಷ ಏನಂದ್ರೆ ಎತ್ತರದಲ್ಲಿ ಐತದ. ಇವು ಮೂರು ಒಂದ ಪ್ಲೇನ್ ಅಲ್ಲಿ ಇಲ್ಲ. ಈ ಭೂಮಿ ಮತ್ತು ಸೂರ್ಯನ ಪ್ಲೇನ್ ತೊಂದ್ರೆ ಇದು. ಬಟ್ ಚಂದ್ರ ಇವು ಮೂರು ಒಂದ ಪ್ಲೇನ್ ಒಳಗಿಲ್ಲ. ಅಂದ್ರೆ ಹಿಂಗ್ ಚಂದ್ರ ಹಿಂಗ್ ಸುತ್ತಿರ್ತಾನ, ಅಂದ್ರೆ ಮ್ಯಾಲ ಒಂದು ಪ್ಲೇನ್ ಜಾಸ್ತಿ ಇರುತ್ತದ. ಅಂದ್ರೆ 5 ಡಿಗ್ರಿ 9 ಮಿನಿಟ್ ಪ್ಲೇನ್ ಮೇಲ್ಗಡೆ ಐತದು. ಪ್ಲೇನ್ ಅಥವಾ ಅದನ್ನ ಕನ್ನಡದಲ್ಲಿ ಸಮತಲ ಅಂತ ಕರಿತೀವಿ, ಇಂಗ್ಲಿಷ್ನ ಒಂದು ಪ್ಲೇನ್ ಅಂತ ಕರಿತೀವಿ. ಓಕೆ, ಬಟ್ ಸೂರ್ಯ ಮತ್ತು ಭೂಮಿ ಈ ರೀತಿ ಒಂದು ಪ್ಲೇನ್ ಅಲ್ಲಿ ಇಲ್ಲ ಅವರು. ಚಂದ್ರ ಏನಂದ್ರೆ ಒಂದು 5 ಡಿಗ್ರಿ 9 ನಿಮಿಷ ಮೇಲ್ಗಡೆ ಇದಾನ. ಓಕೆ, ಹಿಂಗಾಗಿ ಏನಾಗುತ್ತಂದ್ರೆ ಪ್ರತಿ ತಿಂಗಳು ಸೂರ್ಯಗ್ರಹಣ ಚಂದ್ರಗ್ರಹಣ ಆಗುದಿಲ್ಲ. ಓಕೆ, ಬಟ್ ಸೂರ್ಯಗ್ರಹಣ ಚಂದ್ರಗ್ರಹಣ ಆಗುತ್ತ. ಯಾವಾಗ ಆಗುತ್ತಂದ್ರ ಭೂಮಿನೂ ತಿರುಗ್ತಾ ಇರುತ್ತೆ. ಹೌದಾ, 23.5 ಡಿಗ್ರಿ ವಾಲೈತಿ ಇದು ಕೂಡ. ಹೌದಾ, ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಏನಾಗುತ್ತಂದ್ರ ಹಿಂಗ್ ಸುತ್ತಿ ಬರೋದ್ನಾಗ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಏನಾಗುತ್ತಂದ್ರ ಇದೇನು 5.5 ಡಿಗ್ರಿ ಇದನ್ನೈತಲ್ಲ, ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಮಿಡಲ್ ಅಲ್ಲಿ ಬರುತ್ತೆ ಅದು. ಓಕೆ, ಯಾಕಂದ್ರೆ ಭೂಮಿನೂ ಹೊಳೆತಿ ಅಂಡ್ ಈ ರಿಂಗ್ ಐತಲ್ಲ, ಇದೇನಿದು ಸುತ್ತ ಅವನ ಒಂದು ಚಂದ್ರನ ಒಂದು ಕಕ್ಷಾ ಪಾತ ಏನೈತಲ್ಲ, ಇದೇನಾಗುತ್ತಂದ್ರೆ ಒಂದು ಪಾಯಿಂಟ್ ಅಲ್ಲಿ ಏನಾಗುತ್ತಂದ್ರೆ ಚಂದ್ರ ಮತ್ತು ಇಲ್ಲ ಭೂಮಿ ಮತ್ತು ಸೂರ್ಯನ ನಡುವೆ ಬಂದ್ಬಿಡುತ್ತೆ ಅದು. ಆ ಟೈಮಲ್ಲಿ ಮಾತ್ರ ಏನಾಗುತ್ತಂದ್ರೆ ಈ ಸೂರ್ಯಗ್ರಹಣ ಆಗೋದು. ಓಕೆ, ಈ ರೀತಿ. ಹಿಂಗಾಗಿ ಪ್ರತಿ ತಿಂಗಳು ಆಗಲ್ಲ, ವರ್ಷದಲ್ಲಿ ಒಂದು 2ರಿಂದ 7 ಸರ್ತಿ ಆಕೈತೆ ಅಂತ ಹೇಳಿ ವಿಜ್ಞಾನಿಗಳು ಹೇಳ್ತಾರೆ. ಮಿನಿಮಮ್ 2, ಮ್ಯಾಕ್ಸಿಮಮ್ 7 ತನಕ ಏನಂದ್ರೆ ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣ ಆಗ್ತಾವ ಅಂತೇಳಿ. ಮತ್ತೆ ಇನ್ನೊಂದು, ಸೂರ್ಯಗ್ರಹಣ ಆಗ್ಬೇಕಂದ್ರೆ ಯಾವಾಗಲೂ ಅದು ಅಮಾಶೆ ಇರ್ಬೇಕು ಅಂತೇಳಿ. ಯಾಕೆ ನೋಡ್ರಿ, ನಮ್ಗೆ ಅಮಾಶೆ ಯಾವಾಗ ಅನ್ಸುತ್ತೆ ಹೇಳ್ರಿ? ಯಾವಾಗ ಈ ಚಂದ್ರ ಇದ್ದವ ಈ ಒಂದು ಈ ಕಡೆ ಭೂಮಿಯ ಒಂದು ಈ ಕಡೆ ಇರಲ್ಲ, ಈ ಭಾಗದಲ್ಲಿ ಇದ್ದಾಗ ನಮ್ಗೆ ಅಮಾಶೆ ಇರುತ್ತೆ. ಹೌದಾ, ಅಂದ್ರೆ ಈ ಭಾಗದಲ್ಲಿ ಇದ್ದಾಗ ಯಾಕೆ ಅಮಾಶೆ ಇರುತ್ತಂದ್ರೆ, ಒಂದು ಹಗಲತ್ತಂತ್ರು ಸೂರ್ಯನ ಬೆಳಕಿನಿಂದಾಗಿ ಚಂದ್ರ ಕಾಣುವುದಿಲ್ಲ. ಇನ್ನೊಂದೇನಂದ್ರ ನಮಗ್ ಕತ್ಲಾದ ಟೈಮ್ದಲ್ಲಿ ನಾವು ಈ ಕಡೆ ಇರ್ತೀವಿ, ಅವಾಗ್ಲೂ ಸಹಿತ ಏನಂದ್ರೆ ಚಂದ್ರ ಕಾಣುದಿಲ್ಲ. ಸೊ ಹಿಂಗಾಗಿ ಅದನ್ನ ನಾವು ಅಮಾವಾಸ್ಯೆ ಅಂತ ಕರಿತೀವಿ. ಹೌದಾ, ಇನ್ನು ಈ ಹುಣ್ಣಿಮೆ ಅಂತ ಯಾವಾಗ ಕರಿತೀವಿ ಅಂದ್ರೆ ಚಂದ್ರ ಇದ್ದವ ಈ ಕಡೆ ಭಾಗದಲ್ಲಿ ಬಂದಾಗ. ಅವಾಗ ಏನಂದ್ರ ಹಗಲತ್ತಂತ್ರು ಕಾಣುದಿಲ್ಲ, ಹಗಲತ್ ನಾವು ಈ ಕಡೆ ಇರ್ತೀವಿ, ಈ ಭಾಗದಲ್ಲಿ ಸೂರ್ಯನ ಈ ಕಡೆ ನೋಡ್ತಿರ್ತೀವಿ. ಬಟ್ ರಾತ್ರಿ ಹೊತ್ತು ನಮ್ಗೆ ಚಂದ್ರ ನೀಟಾಗಿ ಕಾಣ್ತಿರ್ತಾನೆ. ಸೊ ಈ ಟೈಮನ್ನ ನಾವು ಹುಣ್ಣಿಮೆ ಅಂತ ಕರಿತೀವಿ. ಓಕೆ, ಈ ಹುಣ್ಣಿಮೆ ಆಗಿ ಅಮಾವಾಸ್ಯೆ ಆಗ್ಬೇಕಂದ್ರೆ 14 ದಿನ ಕಳಿಬೇಕು, 2 ವಾರ ಕಳಿಬೇಕು. ಅದೇ ರೀತಿ ಅಮಾವಾಸ್ಯೆ ಆಗಿ ಹುಣ್ಣಿಮೆ ಆಗ್ಬೇಕಂದ್ರೆ 14 ದಿನ ಕಳಿಬೇಕು. ಸೊ ಟೋಟಲ್ ಒಂದು ತಿಂಗಳು ಕಳಿಬೇಕಂದ್ರೆ ಸುಮಾರು ಒಂದು 29 ದಿನ ಆಗುತ್ತದೆ. 29 ದಿನ ಮ್ಯಾಕ್ ಚಿಗ್ರೆ ಆಗುತ್ತೆ. ಓಕೆ, ಅಂದ್ರೆ ಒಂದು ತಿಂಗಳ ಒಂದು ಅವಧಿ. ಅಂದ್ರೆ ಚಂದ್ರ ಇದ್ದವ ಭೂಮಿ ಸುತ್ತಾಕ ಒಂದು ಸುಮಾರು ಒಂದು 29 ದಿನ ಮ್ಯಾಕ್ ಚಿಗ್ರೆ ಟೈಮ್ ತಗೊಳ್ತಾನೆ ಅಂತ ಹೇಳಿ. ಓಕೆ, ಇದು ಸೂರ್ಯಗ್ರಹಣ ಮತ್ತೆ ಚಂದ್ರಗ್ರಹಣ ಅಂತ ಹೇಳಿ. ಚಂದ್ರಗ್ರಹಣ ಟೈಮಲ್ಲಿ ಚಂದ್ರ ಇದ್ದವ ಭೂಮಿ ಈ ಕಡೆ ಬಂದಿರ್ತಾನೋ, ಸೂರ್ಯಗ್ರಹಣ ಟೈಮ್ನಲ್ಲಿ ಚಂದ್ರ ಈ ಕಡೆ ಇರ್ತಾನೆ ಅಷ್ಟೇ. ಅಂದ್ರೆ ಎರಡೂದ್ರ ಮಧ್ಯೆ ಇರ್ತಾನೆ ಅಂತ ಹೇಳಿ. ಬಟ್ ಇದು ಪ್ರತಿ ತಿಂಗಳು ಯಾಕಾಗಲ್ಲ ಅಂದ್ರೆ ಭೂಮಿ ಈ ಚಂದ್ರನ ಒಂದು ಏನು ಪ್ಲೇನ್ ಐತಲ್ಲ, ಚಂದ್ರ ಮತ್ತು ಭೂಮಿಯ ನಡುವೆ ಇರ್ತಕ್ಕಂಥ ಒಂದು ಏನು ಸಮತಲ ಐತಲ್ಲ, ಅದು ಸೂರ್ಯ ಮತ್ತು ಭೂಮಿ ನಡುವೆ ಇರ್ತಕ್ಕಂಥ ಸಮತಲಕ್ಕೆ 5 ಡಿಗ್ರಿ 9 ನಿಮಿಷ ಏನಂದ್ರೆ ಮೇಲ್ಗಡೆ ಐತಿ ಅಂತೇಳಿ. ಹಿಂಗಾಗಿ ಪ್ರತಿ ತಿಂಗಳು ಆಗೋದಿಲ್ಲ ಅದು. ಓಕೆ ಸರ್, ಉತ್ತರ ಸಿಕ್ತು ಅನ್ಕೋತೀನಿ. ಓಕೆ, ಇನ್ನು ಗ್ರಾವಿಟಿ ಬಗ್ಗೆ ಈ ಇಬ್ರು ಮಹಾನ್ ವ್ಯಕ್ತಿಗಳು ಬೇರೆ ಬೇರೆ ತರ ಹೇಳ್ತಾರೆ. ನಮಗೆ ನ್ಯೂಟನ್ ಏನ್ ಹೇಳ್ತಾನಂದ್ರೆ ಗ್ರಾವಿಟಿ ಅನ್ನೋದು ಒಂದು ಬಲ ಅಂತ ಹೇಳಿ ಹೇಳ್ತಾನೆ ಅವರು. ಬಲ, ಅದಕ್ಕೆ ನೋಡಿ F ಅದಕ್ಕೆ ಸೂತ್ರನೂ ಬರ್ದು ಬಿಡ್ತಾರೆ ಅವರು. F G ಇಂಟು M1 ಇಂಟು M2 ಡಿವೈಡೆಡ್ ಬೈ R² ಅಂತ ಬರೀತಾರೆ. M1 M2 ಅಂದ್ರೆ ಒಂದು ಕಾಯಿ, M1 ಅನ್ನೋದು 1ನೇ ಕಾಯ್ದ ಮಾಸು ರಾಶಿ, M2 ಅನ್ನೋದು 2ನೇ ಕಾಯ್ದ ರಾಶಿ. ಇವುಗಳ ಮಧ್ಯೆ ಒಂದು ಏನು ಡಿಸ್ಟೆನ್ಸ್ ಇರುತ್ತಲ್ಲ, ಈ ಫೋರ್ಸು ಏನಾಗಿರುತ್ತೆ ಅಂದ್ರೆ ಈ ಡಿಸ್ಟೆನ್ಸ್ ಕಡಿಮೆ ಆದಂಗೆ ಈ ಫೋರ್ಸ್ ಜಾಸ್ತಿ ಆಗುತ್ತಂತಾನು ಅಥವಾ ಬಲ ಜಾಸ್ತಿ ಆಗುತ್ತಂತಾರು. ಅದೇ ರೀತಿ ಮಾಸ್ ಜಾಸ್ತಿ, ರಾಶಿಗಳು ಜಾಸ್ತಿ ಇದ್ದಂಗಲೂ ಸಹಿತ ಏನಂದ್ರೆ ಫೋರ್ಸ್ ಜಾಸ್ತಿ ಇರುತ್ತಾ ಅಥವಾ ಬಲ ಜಾಸ್ತಿ ಇರುತ್ತಾ ಅಂತ ಹೇಳ್ತಾರೆ ಅವರು. ಬಟ್ ಐನ್ಸ್ಟೀನ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಇದು ಫೋರ್ಸ್ ಅಲ್ವೇ ಅಲ್ಲ ಅಂತಾರ ಅವರು. ಭೂಮಿ ಅಥವಾ ಚಂದ್ರ ಇವೇನ್ ಆಕಾಶ ಕಾಯಗಳದಾವಲ್ಲ, ಇನ್ನೊಂದು ಕಾಯಗಳನ್ನ ನಾವು ಸೆಳೆಯೋದಿಲ್ಲನ ಅಂತ ಹೇಳ್ತಾರೆ ಅವರು. ಅಲ್ಲಿ ಫೋರ್ಸ್ ಇಲ್ಲನೇ ಅಂತಾರ ಅವರು, ಬಲ ಅನ್ನೋದು ಇಲ್ವೇ ಇಲ್ಲ ಅಂತ ಹೇಳಿ. ಅವ್ರು ಏನ್ ಕಾರಣ ಕೊಡ್ತಾನೆ, ಏನಕ್ಕೆ ಹಂಗಾರೆ ಈ ಭೂಮಿ ಸೂರ್ಯನ ಸುತ್ತಾತೈತಿ, ಈ ಆಕಾಶ ಕಾಯಿಗಳು ಒಂದಕ್ಕೊಂದು ಯಾಕಿದನ ಕಾರಣಕ್ಕೆ ಅವ್ರು ಕೊಡೋದು ಏನು ಕಾರಣ ಅಂದ್ರ, ಇದೇನು ಒಂದು ನಮ್ದು ಸುತ್ತಲೂ ಏನೊಂದು ಇದು ಐತಲ್ಲ, ಆಕಾಶ ಏನೈತಲ್ಲ ಅಥವಾ ಇದೇನು ಸ್ಪೇಸ್ ಟೈಮ್ ಅಂತ ಕರೀತಾರ ಅದನ್ನ. ಅದ್ ಹೆಂಗಂದ್ರೆ ಒಂದು ಫ್ಯಾಬ್ರಿಕ್ ತರ, ಫ್ಯಾಬ್ರಿಕ್ ಅಂದ್ರೆ ಒಂದು ಬಟ್ಟೆ ಅನ್ಕೊಡ್ರಿ, ಬಟ್ಟೆ ತರ ಐತದು ಸ್ಪೇಸ್ ಟೈಮ್ ಅನ್ನೋದು. ಇಲ್ಲಿ 3D ಒಳಗೆ ತೋರ್ಸೇನಿ, ಇಲ್ಲಿ 2D ಒಳಗೆ ಹೇಳ್ತೇನೆ ಅಷ್ಟೇ. ಅದೇನಾಗುತ್ತೆ ಅಂದ್ರೆ ಯಾವ ಕಾಯಿಗೆ ರಾಶಿ ಇರುತ್ತಲ್ಲ, ಕಾಯದ ರಾಶಿ ಜಾಸ್ತಿ ಆದಂಗೆ ಏನಾಗುತ್ತಂದ್ರೆ ಆ ಒಂದು ಬಟ್ಟೆ ಇರುತ್ತಲ್ಲ ಅದು ಕೆಳಗಡೆ ನೂಕುತ್ತಿ ಇರುತ್ತೆ. ಇಲ್ಲಿ ಕರ್ವೇಚರ್ ಆಗೈತೆ ನೋಡ್ರಿ,
ಬೆಂಡ್ ಆಗೈತೆ ನೋಡ್ರಿ ಇದು ಈ ರೀತಿ ಬೆಂಡ್ ಆಗುತ್ತೆ ಸ್ಪೇಸ್ ಟೈಮ್ ಅನ್ನೋದು ಬೆಂಡ್ ಆಗುತ್ತೆ ಅಂತಾರೆ ಅವರು ಇದು ನೋಡಿ ನ್ಯೂಟ್ರಾನ್ ಸ್ಟಾರ್ ಇದ್ರ ಮಾಸ್ ಅಥವಾ ಡೆನ್ಸಿಟಿ ಜಾಸ್ತಿ ಇರೋದ್ರಿಂದ ಇನ್ನೂ ಭಾಳ ಬೆಂಡ್ ಆಗುತ್ತೆ ಅಂತ ಅದ ನೋಡ್ರಿ ಇದು ಬ್ಲ್ಯಾಕ್ ಹೋಲ್ ಇನ್ನೂ ಅದ್ರ ಡೆನ್ಸಿಟಿ ಜಾಸ್ತಿ ಇರೋದ್ರಿಂದ ಪೂರ್ತಿ ಒಂಥರ ಪೈಪ್ ತರ ಆಗ್ಬಿಟ್ಟೈತಿ ಇದು ಅದಕ್ಕೆ ನೋಡ್ರಿ ಅದನ್ನ ಕಪ್ಪು ರಂಧ್ರ ಅಂತ ಕರೆಯೋದು ಓಕೆ ರಂಧ್ರ ಅಂದ್ರೆ ಯಾಕಂದ್ರೆ ಹೋಲ್ ಆಗೈತಿ ನೋಡ್ರಿ ಇಲ್ಲಿ ಅಂತೇಳಿ ಇದು ಮಿಲಿಯನ್ ಗಟ್ಟಲೆ ಕಿಲೋಮೀಟರ್ ಒಳಗಡೆ ಇರುತ್ತೆ ಹೋಲ್ ಅಂದ್ರೆ ಅಷ್ಟು ಪೈಪ್ ಉದ್ದಿರುತ್ತೆ ಅಂತ ಅದು ಓಕೆ ಈ ಮಾಸ್ ಜಾಸ್ತಿ ಆಗೋದ್ರಿಂದ ಇದು ಅಂದ್ರೆ ಇದರಿಂದ ಈ ಪಾರ್ಟಲ್ಲಿ ಯಾವುದೇ ಒಂದು ಬೆಳಕಾಗಿರ್ಬೋದು ಯಾವುದೇ ಒಂದು ಕಾಯ ಆಗಿರ್ಬೋದು ಏನಂದ್ರೆ ಈ ಒಂದು ಬೆಂಡಿಂಗ್ ಇರೋದ್ರಿಂದಾನೇ ಏನಂದ್ರೆ ಇದ್ರ ಕಡೆ ಸೆಳ್ಕೊಂಡ್ಬಿಡ್ತಾವು ಅಂತ ನ್ಯೂಟ್ರಾನ್ ಸ್ಟಾರ್ ಈ ಒಂದು ಭೂಮಿ ಸಹಿತ ಹಿಂಗೆ ಈ ಸೂರ್ಯನ ಒಂದು ಮಾಸಿಂದ ಏನೊಂದು ಇಲ್ಲಿ ಒಂದು ಸ್ಪೇಸ್ ಟೈಮ್ ಅನ್ನೋದು ಬೆಂಡ್ ಆಗೈತಲ್ಲ ಆ ಬೆಂಡ್ ಆಗಿರೋ ಜಾಗದಲ್ಲಿ ಇಲ್ಲಿ ಏನಾದ್ರು ಬಂತಂದ್ರೆ ಇಲ್ಲಿ ಅದಕ್ಕೆ ಅದು ಸೂರ್ಯನ ಹತ್ರ ಹೋಗ್ಬಿಡ್ತಾವು ಅಂತೇಳಿ ಈ ಒಂದು ಪಾರ್ಟ್ ಬೆಂಡ್ ಆಗೈತಲ್ಲ ಬೆಂಡ್ ಆಗಿರೋದ್ರಿಂದ ಎಲ್ಲಾ ಕಾಯಿಗಳು ಸೂರ್ಯನ ಹತ್ರ ಹೋಗ್ಬಿಡ್ತಾವು ಅಂತೇಳಿ ಬಟ್ ಭೂಮಿಗೂ ಒಂದು ಮಾಸ್ ಐತಲ್ಲ ಹಿಂಗಾಗಿ ಅದ್ರದ್ದು ಒಂದು ಈ ರೀತಿ ಏನಂದ್ರೆ ಅದ್ರ ಕೆಳಗೂ ಇಲ್ಲಿ ನೋಡ್ರಿ ಅದ್ರ ಕೆಳಗೂ ಇಲ್ಲಿ ಕರ್ವೇಚರ್ ಈ ರೀತಿ ಬೆಂಡ್ ಆಗಿರುತ್ತೆ ಅಲ್ಲಿ ಸಹಿತ ಹಿಂಗಾಗಿ ಸೂರ್ಯನ ಅಲ್ಲಿ ಹೋಗಿ ಬೀಳುವುದಿಲ್ಲ ಅಂತೇಳಿ ಅದ್ರ ಹತ್ರ ಹೋಗಿ ಅದು ಕೂಡ ಹಿಂಗ್ ಮಾಡಿ ಹಿಂಗ್ ಸುತ್ತಿರುತ್ತೆ ಅದಕ್ಕೂ ಒಂದ್ ಏನಂದ್ರೆ ಅದು ತನ್ನ ಮಾಸಿಂದನೇ ಈ ರೀತಿ ಸ್ಪೇಸ್ ಟೈಮ್ ಅನ್ನ ಬೆಂಡ್ ಮಾಡಿರುತ್ತೆ ಅದು ಕೂಡ ಅಂತೇಳಿ ಈ ರೀತಿ ಹೇಳ್ತಾರೆ ಅವರು ಇವನ್ ಈಗಿನ ವಿಜ್ಞಾನ ಏನಂದ್ರೆ ಐನ್ಸ್ಟೈನ್ ಅವರ ಒಂದು ವಾದವನ್ನು ನಂಬುತ್ತೆ ನ್ಯೂಟನ್ ಅವ್ರದ್ದು ಅಷ್ಟೊಂದು ನಂಬುದಿಲ್ಲ ಇವಾಗ ಏನಂದ್ರೆ ಎಷ್ಟೊಂದು ಸರ್ತಿ ಏನಂದ್ರೆ ನ್ಯೂಟನ್ ಇದೇನು ಕೊಟ್ಟಿದ್ದಾನಲ್ಲ ಫಾರ್ಮುಲಾ ಇದರಿಂದ ಯಾವುದೇ ಒಂದು ಕ್ಯಾಲ್ಕುಲೇಷನ್ ಮಾಡಿದಾಗ ಅಪ್ರಾಕ್ಸಿಮೇಟ್ ಆಗಿ ವ್ಯಾಲ್ಯೂ ಸಿಗಾಕೈತೆ ಅವ್ರು ಕಂಪ್ಲೀಟ್ ಆಗಿ ಎಕ್ಸಾಕ್ಟ್ ಆಗಿ ವ್ಯಾಲ್ಯೂ ಸಿಗ್ತಿರ್ಲಿಲ್ಲ ಬಟ್ ಯಾವಾಗ ಐನ್ಸ್ಟೈನ್ ಇವ್ರದ್ದು ಏನು ಹೇಳ್ತಿಲ್ಲ ಈ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಕತ್ತಂತೆ ಅಕ್ಯುರೇಟ್ ವ್ಯಾಲ್ಯೂ ಸಿಗಾಕತ್ತು ಸೊ ಹಿಂಗಾಗಿ ಈಗಿನ ವಿಜ್ಞಾನ ಐನ್ಸ್ಟೈನ್ ಅವ್ರ ಮಾತನ್ನ ನಂಬುತ್ತೆ ಅದೊಂದು ಫೋರ್ಸ್ ಅಲ್ಲ ಕೇವಲ ಏನಂದ್ರೆ ಅದು ಒಂದು ಸ್ಪೇಸ್ ಟೈಮ್ ಬೆಂಡ್ ಆಗೋದ್ರಿಂದ ಈ ರೀತಿ ಗುರುತ್ವಾಕರ್ಷಣೆ ಆಗುತ್ತೆ ಅಂತ ಹೇಳಿ ಓಕೆ